ಈ ವ್ಯಕ್ತಿಯ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸಿದ್ದು ಏನಂದ್ರೆ, ಜೀವನದಲ್ಲಿ ಸವಾಲುಗಳು ಬರುತ್ತೆ ಅನ್ಕೊಂಡು ಬುಕ್ ಬರೆಯೋದೇ ಬೇರೆ, ಸವಾಲುಗಳ ಮಧ್ಯ ಬುಕ್ನ ಬರೆಯೋದೇ ಬೇರೆ. ಸವಾಲುಗಳ ಮಧ್ಯೆ ನಾವು ಬುಕ್ನ ಬರಿತೀವಿ ಅಂತ ಅಂದ್ರೆ ಅದಕ್ಕೆ ಸಾಮಾನ್ಯವಾದಂತಹ ಶಕ್ತಿ ಸಾಲಲ್ಲ. ಮೇ ಬಿ ದೈವಿ ಶಕ್ತಿನೇ ಬೇಕು ಅನ್ಸುತ್ತೆ. ನನಗೆ ಪ್ರೇರಣೆಗೆ ವಸ್ತು ಅಥವಾ ವಿಷಯ ಇಂಥದ್ದೇ ಆಗಬೇಕು ಅನ್ನೋದು ನಿಯಮ ಏನೂ ಇಲ್ಲ. ಇದರಿಂದನೇ ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಯಾವ್ದಾದ್ರೂ ಆಗಬಹುದು. ಅಂದ್ರೆ ಶಕ್ತಿಯುತವಾದ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್ ಕೂಡ ನಮ್ಮ ಲೈಫ್ ಅಲ್ಲಿ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ. ನಮಸ್ತೆ. 2024 ಡಿಸೆಂಬರ್ ತಿಂಗಳಿಗೆ ಬಂದೇ ಬಿಟ್ವಿ. ಒಂದು ವರ್ಷ ಹೇಗ್ ಕಳೀತು ಅಂತ ಗೊತ್ತೇ ಆಗಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಡೈಲಾಗ್ ಅಲ್ವಾ? ನಾವು ಕೂಡ ಹೇಗ್ ಕಳೆದ್ವಿ ಅಥವಾ ಹೇಗೆ ಉಪಯೋಗಿಸ್ಕೊಂಡ್ವಿ ಅನ್ನೋದನ್ನ ಈ ಒಂದು ಡಿಸೆಂಬರ್ ತಿಂಗಳ ಕೊನೆಯ ವಾರಗಳಲ್ಲಿ ನಮ್ಮ ಎಮೋಜಿಮ್ ಒಂದು ವರ್ಷದಲ್ಲಿ ಏನೆಲ್ಲ ಮಾಡ್ತು, ಹೇಗೆಲ್ಲ ಇತ್ತು, ಏನೇನೆಲ್ಲ ನಾವು ಸರ್ಕಸ್ಗಳನ್ನ ಮಾಡಿದೀವಿ, ಎಲ್ಲವನ್ನೂ ಕೂಡ ನಾವೊಂದು ಎಪಿಸೋಡ್ ಮಾಡಿ ನಿಮ್ಮ ಮುಂದೆ ಖಂಡಿತ ಅದನ್ನ ಪ್ರಸ್ತುತ ಮಾಡ್ತೀವಿ. ಕಾರಣ ಏನಂತ ಅಂದ್ರೆ, ಇದು ಮೇ ಬಿ ಎಲ್ಲರಿಗೂ ಕೂಡ ಅವ್ರ ಲೈಫಲ್ಲಿ ಏನೇನೆಲ್ಲ ಆಗ್ತಾ ಇರುತ್ತೆ ಅಂಡ್ ಪ್ರತಿ ಒಂದು ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಡೆವಲಪ್ ಆಗಬೇಕು, ಏನೆಲ್ಲ ಸವಾಲುಗಳನ್ನ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದು ಮೇ ಬಿ ಎಲ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಹಾಗೆ ಯಾರಾದ್ರೂ ಹೊಸ ಕೆಲಸಗಳನ್ನ ಶುರು ಮಾಡಬೇಕು, ಹೊಸ ಬಿಸ್ನೆಸ್ ನ ಶುರು ಮಾಡಬೇಕು ಅಂದ್ರೆ ಏನೆಲ್ಲ ಅವರು ಆಲ್ರೆಡಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಮ್ಮ ಒಂದು ಅನುಭವಗಳನ್ನ ಕೊನೆಯ ವಾರದಲ್ಲಿ ನಾವು ಹೇಳ್ತೀವಿ. ಹಾಗೆ ಇವತ್ತು ಹೊಸ ಪುಸ್ತಕವನ್ನ ನಾವು ತಗೊಂಡಿದ್ದೀವಿ. ಈ ಪುಸ್ತಕ ನಂಗೆ ಹೆಸರು ಹೇಳಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂದ್ರೆ ಈ ಬುಕ್ ನ ಹೆಸರೇನಂದ್ರೆ ಒಂದು ಕತೆ ಹೇಳ ಅಂತ. ಚೆನ್ನಾಗಿದೆ ಅಲ್ಲ? ಒಂದ್ ಕತೆ ಹೇಳ, ಮಕ್ಳಿಗೆ ಹೇಳ್ತೀವಿ ಗೊತ್ತಾ ನಾವು, ಒಂದ್ ಕತೆ ಹೇಳ ಅಂತ, ಅಮ್ಮ ಒಂದ್ ಕತೆ ಹೇಳು ಅಂತ ಮಕ್ಳಿಗೆ ಕೇಳ್ತಾರಲ್ಲ, ಹಾಗೆ ಒಂದು ಕತೆ ಹೇಳ ಅನ್ನೋದೇ ಈ ಬುಕ್ನ ಹೆಸರು. ಸೊ ಒಂದು ಕತೆ ಹೇಳ. ಹಾಗಿದ್ರೆ ಈ ಬುಕ್ನ ಬರ್ದಿರೋರು ಯಾರು? ಬರೀ ಕತೆಗಳಲ್ಲ, ಇದು ಸ್ಫೂರ್ತಿದಾಯಕ ಕತೆಗಳು, ಸ್ಫೂರ್ತಿಯನ್ನ ತುಂಬುವಂತಹ ಕತೆಗಳು. ಈ ಬುಕ್ನ ಬರ್ದಿರೋರು ಯಾರು? ಲೇಖಕಿ ಯಾರು ಅಂದ್ರೆ ರಾಜಮ್ಮ ಡಿ.ಕೆ ಅಂತ ಹೇಳಿ ಒಬ್ರು ಲೇಖಕರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕನ್ನಡ ಹಾಗೂ ರಾಜ್ಯಶಾಸ್ತ್ರದಲ್ಲಿ MA ಹಾಗೂ BEd ಪದವೀಧರೆಯಾಗಿ ಡಿ.ಕೆ ರಾಜಮ್ಮ ಅವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ, ಟೀಚರ್ ಆಗಿ ಕೆಲಸ ಮಾಡ್ತಾ, ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಕೂಡ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತಹ, ಸಮಾಜಕ್ಕೆ ಉಪಯೋಗ ಆಗುವಂತಹ ಸಾಕಷ್ಟು ಬೋಧಕಗಳನ್ನ ಕೂಡ ರಚಿಸಿದ್ದಾರೆ. ಹಾಗೆ ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಲೇಖನಗಳನ್ನ ಕೂಡ ಇವರು ಬರೆದಿದ್ದಾರೆ. ಚಂದನ ವಾಹಿನಿಯಲ್ಲಿ ಅವಾಗ ಪ್ರಸಾರವಾಗ್ತಿದ್ದಂತಹ ಕವಿ ಕಾವ್ಯ ಪರಂಪರೆಯಲ್ಲೂ ಕೂಡ ಇವರು ಭಾಗವಹಿಸಿ ಪ್ರಾಚೀನ ಕವಿಗಳ ಪರಿಚಯವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇವರ ಕಥೆಗಳು 12 ಕಥಾ ರತ್ನಗಳು ಎಂಬ ಲೇಖಕಿಯರ ಕಥಾ ಸಂಕಲನದಲ್ಲೂ ಕೂಡ ಪ್ರಕಟವಾಗಿದೆ. ಸೊ ಇದಿಷ್ಟೇ, ತುಂಬಾ ಬಹಳ ಚಿಕ್ಕದಾಗಿ ಇವ್ರ ಬಗ್ಗೆ ಹೇಳಿದ್ದಾರೆ. ಯಾಕೆ ಅಂದ್ರೆ ಇವರೇ ಹೇಳಿದ್ದಾರೆ ನನ್ನ ಬಗ್ಗೆ ಇಷ್ಟೇ ಸಾಕು ಅಂತ. ರಾಜಮ್ಮ ಅವ್ರ ಹತ್ರ ನಾನು ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ಅಮ್ಮ ಹತ್ರ, ಮೇಡಮ್ ಏನ್ ಹೇಳಿದ್ರು ಅಂದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಬುಕ್ಗಳ ಪರಿಚಯ ಮಾಡ್ತಾ ಇದ್ದೀರಾ, ಖಂಡಿತ ಇದು ತುಂಬಾ ಜನಕ್ಕೆ ಸ್ಫೂರ್ತಿ ಆಗುತ್ತೆ, ಮಾಡಿ ಅಂತ ಹೇಳಿದ್ರು. ಈ ವ್ಯಕ್ತಿಯ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸಿದ್ದು ಏನಂದ್ರೆ, ಜೀವನದಲ್ಲಿ ಸವಾಲುಗಳು ಬರುತ್ತೆ ಅನ್ಕೊಂಡು ಬುಕ್ ಬರೆಯೋದೇ ಬೇರೆ, ಸವಾಲುಗಳ ಮಧ್ಯ ಬುಕ್ನ ಬರೆಯೋದೇ ಬೇರೆ. ಸವಾಲುಗಳ ಮಧ್ಯೆ ನಾವು ಬುಕ್ನ ಬರಿತೀವಿ ಅಂತ ಅಂದ್ರೆ ಅದಕ್ಕೆ ಸಾಮಾನ್ಯವಾದಂತಹ ಶಕ್ತಿ ಸಾಲಲ್ಲ. ಮೇ ಬಿ ದೈವಿ ಶಕ್ತಿನೇ ಬೇಕು ಅನ್ಸುತ್ತೆ. ನನಗೆ ಜಮೀಲ್ ಸರ್ ರಾಜಮ್ಮ ಅವ್ರ ಬಗ್ಗೆ ಹೇಳಿದಾಗ ನನಗೆ ಬಹಳ ಹೆಮ್ಮೆ ಆಯ್ತು. ನಾನು ಅವ್ರು ಏನ್ ಸವಾಲು ಅದೆಲ್ಲ ನಾನು ಹೇಳಲ್ಲ. ಆ ಸವಾಲಿನ ಮಧ್ಯ ಇಂಥ ಒಂದು ಸ್ಫೂರ್ತಿದಾಯಕ ಕಥೆಗಳನ್ನ ಅವ್ರು ಬರ್ದಿದ್ದಾರೆ ಅಂತಂದ್ರೆ ಎಷ್ಟು ಖುಷಿ ಆಗತ್ತೆ. ನನಗಂತೂ ತುಂಬಾ 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 ಹೆಮ್ಮೆ ಇದೆ. ಹಾಗೆ ಅವರು ಏನ್ ಹೇಳಿದ್ದಾರೆ, ಲೇಖಕಿಯವರ ಮಾತೇನು ಅಂತ ನೋಡೋಣ. ಏನಕ್ಕೆ ಈ ಬುಕ್ ಬರ್ದಿದ್ದಾರೆ ಅಂತ. ಜೀವನದಲ್ಲಿ ಪ್ರೇರಣೆ ವಹಿಸುವ ಪಾತ್ರ ಅಪಾರ ಅಲ್ವಾ? ಇನ್ಸ್ಪಿರೇಷನ್ ತಗೊಳ್ಳೋದು, ಇನ್ಸ್ಪಿರೇಷನ್ ಕೊಡುವಂಥದ್ದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್.
ಪ್ರೇರಣೆಗೆ ವಸ್ತು ಅಥವಾ ವಿಷಯ ಇಂಥದ್ದೇ ಆಗಬೇಕು ಅನ್ನೋದು ನಿಯಮ ಏನೂ ಇಲ್ಲ. ಇದರಿಂದನೇ ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಯಾವುದಾದ್ರೂ ಆಗಬಹುದು. ಅಂದ್ರೆ ಶಕ್ತಿಯುತವಾದ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್ ಕೂಡ ನಮ್ಮ ಲೈಫಲ್ಲಿ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ. ಸಾಂತ್ವನದ ಒಂದು ಮಾತು, ಸಮಾಧಾನ, ಸಾಂತ್ವನ ಹೇಳೋ ಮಾತು, ಕೇಳಿದ ಕತೆ, ನೋಡಿದ ಚಲನಚಿತ್ರ, ಓದಿದ ಪುಸ್ತಕ, ದಿನನಿತ್ಯ ಜೀವನದಲ್ಲಿ ನಡೆಯುವ ಆಗುಹೋಗುಗಳು, ಭೇಟಿ ಮಾಡುವ ವ್ಯಕ್ತಿಗಳು, ಭಾಗವಹಿಸುವ ಸಭೆ ಸಮಾರಂಭಗಳು, ಹಿರಿಯರ ಅನುಭವದ ಹಿತನುಡಿಗಳು, ಮಹಾನುಭಾವರ ಜೀವನದಲ್ಲಿ ನಡೆದ ಘಟನೆಗಳು ಒಂದು ಸಂದೇಶ. ಅಂದ್ರೆ ಇವೆಲ್ಲವೂ ಕೂಡ ನಮಗೆ ಒಂದು ಮೆಸೇಜೇ ಕೊಡುತ್ತೆ. ನೋಡುವಂತ ವ್ಯಕ್ತಿಗೆ ಎಲ್ಲ ಕಡೆನೂ ಒಳ್ಳೆ ಮೆಸೇಜ್ಗಳು ಸಿಗುತ್ತೆ, ದೃಷ್ಟಿಕೋನ ಚೆನ್ನಾಗಿಟ್ಕೊಂಡು ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ. ಸೊ ಇಂಥದ್ದೇ ಆಗ್ಬೇಕು ಅಂತಿಲ್ಲ. ಹೀಗೆ ಯಾವುದೇ ಮೂಲಗಳಿಂದ ಹರಿದು ಬರುವ ಒಳ್ಳೆಯ ವಿಚಾರಗಳು ಒಳ್ಳೆಯ ಬದುಕಿಗೆ ಪ್ರೇರಣೆ ನೀಡುತ್ತವೆ. ಬದುಕು ಇನ್ನೇನು ಮುಗಿದು ಹೋಯಿತು ಎಂದು ತಲೆ ಮೇಲೆ ಕೈ ಹೊತ್ತು ಕೊಳ್ಳುವವರು ಕೂಡ ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ. ತುಂಬಾ ಸಲ ನಾವು ಇದನ್ನು ಫೇಸ್ ಮಾಡಿರ್ತೀವಲ್ಲ, ಇನ್ನೇನ್ ಜೀವನ ಮುಗ್ದೇ ಹೋಯ್ತು, ನನ್ನ ಕೈಲಿ ಆಗದೇ ಇಲ್ಲ ಅನ್ನೋ ಸಿಚುಯೇಷನ್ ಅಲ್ಲಿ ಇರೋರ್ಗೂ ಕೂಡ ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ. ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನೋ ನಂಬಿಕೆ ನನ್ನದು ಅಂತ ರಾಜಮ್ಮ ಅವರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರೇರಣೆಗೆ ಕಾರಣವಾಗುತ್ತದೆ ಎಂಬ ಮಾತಿನಂತೆ ವಿವಿಧ ಮೂಲಗಳಿಂದ ಲಭಿಸಿದ ವಸ್ತು ವಿಷಯಗಳಿಂದ ಪ್ರೇರಿತರಾಗಿ ಒಂದು ಕತೆ ಹೇಳ ಎಂಬ ಈ ಕೃತಿ ರಚನೆಗೆ ಮುಂದಾಗಿ ಎಲ್ಲ ವಯೋಮಾನದವರಿಗೂ ಆಪ್ತವಾಗುವ ರೀತಿಯಲ್ಲಿ ಸರಳವಾದ ಭಾಷೆಯಲ್ಲಿ ಚಿಕ್ಕ ಚಿಕ್ಕ ಕಥೆಗಳ ರೂಪದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಈ ಕಥೆಗಳಲ್ಲಿ ಪ್ರೇರಣೆಯ ಜೊತೆಗೆ ನೀತಿಯ ಲೇಪನವಿದೆ. ಜೀವನೋತ್ಸಾಹಕ್ಕೆ ಚೈತನ್ಯ ತುಂಬುವ ಪ್ರಸಂಗಗಳಿವೆ. ಇವು ಓದುಗರ ಮನಸ್ಸನ್ನು ಮುಟ್ಟಿ ಹೃದಯವನ್ನು ತಟ್ಟುತ್ತದೆ ಎಂದು ಭಾವಿಸುತ್ತೇನೆ ಅಂತ ರಾಜಮ್ಮ ಅವರು ಲೇಖಕರ ನುಡಿಯಲ್ಲಿ ಹೇಳಿದ್ದಾರೆ. ಇಷ್ಟರಲ್ಲೇ ಗೊತ್ತಾಗತ್ತೆ ಈ ಕತೆ ಏನು ಅಂತ, ನಾನೇನು ಎಕ್ಸ್ಟ್ರಾ ಹೇಳೋದು ಬೇಡ. ಬಟ್ ಈ ಕತೆಗಳಿಂದ ನಾನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈ ಎಲ್ಲಾ ಕತೆಗಳನ್ನ ಓದ್ಬಿಟ್ಟು ರಾತ್ರಿ ಮಲಗಬೇಕಾದ್ರೆ ನನ್ನ ಮಗನಿಗೆ ಈ ಕತೆಗಳನ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಮ್ಯೂಸಿಕ್ ಎಲ್ಲ ಕೊಟ್ಬಿಟ್ಟು ಹೇಳ್ತಾ ಇದ್ದೀನಿ ಅವನಿಗೆ. ಯಾಕೆ ಅಂದ್ರೆ ನಿಜವಾಗ್ಲೂ ಈ ಒಂದು ಕತೆ ನಮ್ಮ ಲೈಫಲ್ಲಿ ಬಹಳಷ್ಟು ಸ್ಫೂರ್ತಿ ಕೊಡುತ್ತೆ ಅಂತ ಏನಿದೆ. ಸ್ಫೂರ್ತಿದಾಯಕ ಕಥೆಗಳು ಸತ್ಯ ಹೌದು, ಆದ್ರೆ ಇದರಲ್ಲಿ ನಾನು ಕೆಲವು ಕಥೆಗಳನ್ನ ಮಾತ್ರ ಓದ್ತೀನಿ. ಬಟ್ ನೀವು ಖಂಡಿತ ಒಂದು ಕತೆ ಹೇಳ ಬುಕ್ಕನ್ನ ತಗೊಂಡು ಈ ಬುಕ್ನ ಎಲ್ಲಾ ಕಥೆಗಳನ್ನ ಓದಿ. ಅಂಡ್ ಇದರಲ್ಲಿ 60 ಕಥೆಗಳಿದೆ. 2 ತಿಂಗಳು ದಿನ ಒಂದೊಂದು ಕತೆ ಓದ್ಬಿಟ್ಟು ಅದನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ, ಅದನ್ನ ಯಾವಾಗ್ಲೂ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಲೈಫಲ್ಲಿ ಪರಿವರ್ತನೆ ಆಗೋದಂತೂ ಗ್ಯಾರಂಟಿ. ಆದ್ರೆ ನಾನು ಕೆಲವು ಕಥೆಗಳನ್ನ ಓದ್ತೀನಿ. ನೀವು ಈ ಬುಕ್ ತಗೊಂಡು ಪೂರ್ತಿ ಓದಿ ಇದನ್ನ ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿಗೂ ಕೂಡ ಒಂದು ಕಥೆನ ಹೇಳಿ. ಸಾಧ್ಯ ಆದ್ರೆ ಅವಾಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಇದಿರು, ನಮ್ಮಮ್ಮ ಎಲ್ಲ ಕತೆ ಹೇಳ್ತಾ ಇದ್ರಲ್ಲ, ಈಗೆಲ್ಲ ಮಕ್ಕಳಿಗೆ ಕತೆ ಕೇಳೋದೇ ಮರ್ತೋಗಿದೆ. ಸ್ಟೋರಿ ಹಾಕಿ ಅಂತ ಮೊಬೈಲಲ್ಲಿ ಕೇಳ್ತಾರೆ. ಆ ಕತೆ ಹೇಳೋ ರೀತಿ, ತಂದೆ ತಾಯಿ ಮಧ್ಯ ಆ ಒಂದು ಪೇರೆಂಟ್ಸ್ ಮತ್ತೆ ಮಕ್ಕಳ ಮಧ್ಯ ಆ ಕಾನ್ವರ್ಸೇಷನ್ನು, ಆ ಮಕ್ಕಳು ಅಂತ ಹೇಳೋ ರೀತಿ ನಂಗಿನ್ನ ನೆನಪಿದೆ. ನಮ್ಮ ತಾಯಿ ಕತೆ ಹೇಳ್ಬೇಕಾದ್ರೆ ನಾನು ಅನ್ನೋದನ್ನ ಸ್ಟಾಪ್ ಮಾಡಿದ್ರೆ ಮಲ್ಕೊಂಡ್ಲು ಅಂತ. ಹಾಗೆ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಅವನು ಅನ್ನೋದನ್ನ ಸ್ಟಾಪ್ ಮಾಡಿದ್ರೆ ಮಲಗ್ದ ಅಂತ. ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಆ ಕತೆನ ನೀವು ಕೇಳಿದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ. ಹಾಗೆ ಇವತ್ತು ಕೂಡ ನಾವೆಲ್ಲರೂ ಮಗುವಾಗಿ ಒಂದು ಕತೆ ಹೇಳ ಪುಸ್ತಕವನ್ನ ಓದೋಣ, ಕೇಳಿಸ್ಕೊಳ್ಳೋಣ, ಆ ಕಥೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇದನ್ನ ನಾವು ನಮ್ಮ ಮಕ್ಕಳಿಗೆ, ತುಂಬಾ ವಯಸ್ಸಾಗಿದ್ರೆ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ಈ ಕಥೆಗಳನ್ನ ಹೇಳಿ, ಮಕ್ಕಳಿಗೂ ಕೂಡ ಈ ಕಥೆಗಳನ್ನ ಕೇಳಿಸಿ ಅಂತ ಹೇಳ್ತಾ ನಾಳೆಯಿಂದ ಕಥೆಗಳನ್ನ ಹೇಳೋಕೆ ಶುರು ಮಾಡೋಣ. ನಾನು ಕೂಡ ನಿಮ್ಮೆಲ್ರಿಗೂ ಒಂದು ಕಥೆನ ಹೇಳ್ತೀನಿ ನಾಳೆಯಿಂದ, ರಾಜಮ್ಮ ಅವರ ಒಂದು ಬುಕ್ಕಲ್ಲಿ ಬರೆದಿರುವಂತಹ ಕಥೆಗಳನ್ನ. ಸೊ ನಾಳೆಗೆ ವೇಟ್ ಮಾಡೋಣ, ಕಥೆನ ಶುರು ಮಾಡೋಣ.